ನಮಸ್ಕಾರ ವೀಕ್ಷಕರೇ. ಬಿಹಾರ ಎಲೆಕ್ಷನ್ ಹೊತ್ತಲ್ಲಿ ಎಸ್ಐಆರ್ ಪ್ರಕ್ರಿಯೆ ಹುಟ್ಟು ಹಾಕಿದ ಕ್ರಾಂತಿ ಎಂತದ್ದು ಅನ್ನೋದು ಈಗ ಭಾರತೀಯರ ಅರಿವಿಗೆ ಬಂದಿದೆ. ಸದ್ಯದಲ್ಲೇ ದೇಶಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ನಡೆಯೋದು ಕೂಡ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಈಗ ವಾಟ್ ನೆಕ್ಸ್ಟ್ ಅನ್ನೋ ಆಲೋಚನೆ ಮೂಡೋ ಹೊತ್ತಲ್ಲಿ ಮುಂದಿನ ಕ್ರಾಂತಿ ಬಗ್ಗೆ ಗೃಹ ಸಚಿವ ಅಮಿತ್ ಶಾ ಹಿಂಟ್ ಕೊಟ್ಟಿದ್ದಾರೆ. ಡೆಮೋಗ್ರಫಿ ಮಿಷನ್ ಬಗ್ಗೆ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಇರುವಾಗಲೇ ಯಾಕೆ ಮಿಷನ್ ಡೆಮೋಗ್ರಫಿ ಬೇಕು ಅನ್ನೋದರ ಬಗ್ಗೆ ಮಾಹಿತಿಗಳನ್ನ ಬಿಚ್ಚಿಡ್ತಾ ಹೋಗಿದ್ದಾರೆ. ಅಲ್ಲದೆ ಸಿಎಎ ಎನ್ಆರ್ಸಿ ಕುರಿತಂತೆ ಇನ್ನೊಂದು ಆಯಾಮದ ವಿಚಾರವನ್ನ ಬಿಚ್ಚಿಟ್ಟಿದ್ದು ನೇರವಾಗಿ ಸರ್ಕಾರದ ಉದ್ದೇಶವನ್ನ ಹೇಳಿದ್ದಾರೆ. ಅಲ್ಲಿಗೆ 2029ರ ಎಲೆಕ್ಷನ್ಗೆ ಹೋಗೋ ಹೊತ್ತಲ್ಲಿ ಭಾರತದಲ್ಲಿ ನಿರೀಕ್ಷೆಗೂ ಮೀರಿದ ಆಂತರಿಕ ಬದಲಾವಣೆಗಳು ಆಗುವುದು ಗ್ಯಾರಂಟಿ ಎನ್ನಲಾಗ್ತಾ ಇದೆ. ಇನ್ನೊಂದೆಡೆ ಕೇರಳದಲ್ಲಿ ವಕ್ಫ್ ಬೋರ್ಡ್ ನಿಂದ ಸಮಸ್ಯೆ ಅನುಭವಿಸ್ತಾ ಇದ್ದ ಗ್ರಾಮಸ್ಥರಿಗೆ ಕೋರ್ಟ್ ಬಿಗ್ ರಿಲೀಫ್ ಕೊಟ್ಟಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಭಾರತ ಶ್ರೀಮಂತ ದೇಶವೂ ಅಲ್ಲ, ಬಡ ರಾಷ್ಟ್ರವೂ ಅಲ್ಲ, ಸಂಪೂರ್ಣವಾಗಿ ಬೆಳೆದಿರೋ ದೇಶವೂ ಅಲ್ಲ, ಹಾಗಂತ ಅಭಿವೃದ್ಧಿಯೇ ಕಾಣದ ದೇಶವೂ ಅಲ್ಲ. ಸ್ವಾತಂತ್ರ್ಯ ನಂತರದ ಭಾರತವನ್ನ ಗಮನಿಸ್ತಾ ಬಂದ್ರೆ ಈಗ ಭಾರತ ಬೆಳೆಯುತ್ತಿರುವ ವೇಗ ತುಂಬಾ ದೊಡ್ಡದಾಗಿದೆ ಹಾಗೂ ಆರೋಗ್ಯಕರವಾಗಿದೆ ಅನ್ನೋದನ್ನ ಸಾಮಾನ್ಯ ಜ್ಞಾನ ಇರುವ ಹಾಗೂ ದುಡಿಯುವ ವರ್ಗ ಖಂಡಿತ ಒಪ್ಪಿಕೊಳ್ಳುತ್ತೆ. ಆದ್ರೆ ಎಲ್ಲೋ ಇರಬೇಕಿದ್ದ ಭಾರತ ಇನ್ನೂ ಯಾಕೆ ಇಷ್ಟೆಲ್ಲ ಸ್ಟ್ರಗಲ್ ಮಾಡ್ತಾ ಇದೆ ಅಂತ ನೋಡ್ತಾ ಹೋದ್ರೆ ಅದಕ್ಕೆ ಬಹುದೊಡ್ಡ ಕಾರಣ ಜನಸಂಖ್ಯೆಯ ಹೆಚ್ಚಳ. ಆದ್ರೆ ಇಲ್ಲೂ ಕೂಡ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಎಲ್ಲಾ ಸಮುದಾಯಗಳ ಜನಸಂಖ್ಯೆ ಹೆಚ್ಚಾಗದೆ ಕೇವಲ ನಿರ್ದಿಷ್ಟ ಸಮುದಾಯದ ಜನಸಂಖ್ಯೆ ಹೆಚ್ಚಾಗ್ತಾ ಇರೋದು ಆತಂಕಕ್ಕೂ ಕಾರಣವಾಗಿದೆ ಹಾಗೂ ಭಾರತದಲ್ಲಿ ಅಕ್ರಮ ವಲಸಿಗರ ಪ್ರಮಾಣ ಯಾವ ಮಟ್ಟದಲ್ಲಿದೆ ಅನ್ನೋದಕ್ಕೆ ಕನ್ನಡಿ ಹಿಡಿದಂತಿದೆ. ಇದನ್ನೇ ಈಗ ಅಮಿತ್ ಶಾ ನೇರವಾಗಿ ಓಪನ್ ಸ್ಟೇಜ್ ನಲ್ಲಿ ಹೇಳಿರೋದು. ಭಾರತದಲ್ಲಿ ಧರ್ಮಾಧಾರಿತವಾಗಿ ಯಾರ ಸಂಖ್ಯೆ ಎಷ್ಟಿದೆ ಅನ್ನೋ ವಿವರವನ್ನ ಅಮಿತ್ ಶಾ ಕೊಡ್ತಾ ಹೋಗ್ತಾರೆ. 1951ರಲ್ಲಿ ಹಿಂದೂಗಳ ಜನಸಂಖ್ಯೆ 84% ಇದ್ರೆ ಮುಸ್ಲಿಂ ಜನಸಂಖ್ಯೆ 9.8%ಗೆ ಏರಿಕೆಯಾಗಿತ್ತು. 1971ರಲ್ಲಿ ಹಿಂದೂಗಳ ಸಂಖ್ಯೆ 82%ಗೆ ಇಳಿಕೆ ಆದ್ರೆ ಮುಸ್ಲಿಂ ಜನಸಂಖ್ಯೆ 11% ಏರಿಕೆಯಾಗಿತ್ತು. 91ರಲ್ಲಿ ಹಿಂದೂಗಳ ಜನಸಂಖ್ಯೆ 81%ಗೆ ಇಳಿಕೆ ಆದ್ರೆ ಮುಸ್ಲಿಂ ಜನಸಂಖ್ಯೆ 12.21%ಗೆ ಏರಿಕೆ ಆಯಿತು. 2011ರಲ್ಲಿ ಹಿಂದೂಗಳ ಜನಸಂಖ್ಯೆ 79%ಗೆ ಇಳಿಕೆ ಆದ್ರೆ ಮುಸ್ಲಿಂ ಜನಸಂಖ್ಯೆ 14.2% ಏರಿಕೆ ಆಯಿತು. ಸ್ವಾತಂತ್ರ್ಯದ ಬಳಿಕ ಇಲ್ಲಿಯವರೆಗೆ ಹಿಂದೂಗಳ ಜನಸಂಖ್ಯೆ 4.5% ಇಳಿಕೆ ಕಂಡಿದ್ರೆ ಮುಸ್ಲಿಂ ಜನಸಂಖ್ಯೆ 24%ಗೆ ಏರಿಕೆಯಾಗಿ ನಿಂತಿದೆ ಅಂತ ಶಾ ಹೇಳಿದ್ರು. ಅಂದಾಗೆ ಈ ಟಾಪಿಕ್ ತೆಗೆದಿರೋ ಉದ್ದೇಶ ಹಾಗೂ ಹೇಳಿದ್ದಕ್ಕೆ ಕಾರಣ ಏನು ಅನ್ನೋದಕ್ಕೂ ಕೂಡ ಪ್ರಮಾಣಕ್ಕೆ ಕಾರಣವಾಗ್ತಾ ಇದ್ದಾರೆ. ಕೆಲವರು ಸರಿಯಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಆದ್ರೆ ಹಿಂದೂಗಳ ಜನಸಂಖ್ಯೆ ಕಡಿಮೆ ಆಗೋದಕ್ಕೆ ಹಿಂದೂಗಳೇ ನೇರ ಹೊಣೆಯೇ ಹೊರತು ಬೇರೆ ಧರ್ಮೀಯರಲ್ಲ ಅನ್ನೋದು ವಾಸ್ತವ. ಇವತ್ತು ನಗರ ಪ್ರದೇಶಗಳಲ್ಲಿ ಹಿಂದೂಗಳು ಫ್ಯಾಮಿಲಿ ಅನ್ನೋ ಕಾನ್ಸೆಪ್ಟ್ ನಿಂದ ಆಚೆ ಬಂದು ಪಾಶ್ಚಾತ್ಯ ಜೀವನ ಶೈಲಿಯನ್ನ ಪಾಲಿಸ್ತಾ ಇದ್ದಾರೆ. ಮಕ್ಕಳೇ ಬೇಡ ಅಂತ ಡಿಸೈಡ್ ಮಾಡ್ತಾ ಇರೋ ಜನಸಂಖ್ಯೆ ಕೂಡ ದೊಡ್ಡ ಮಟ್ಟದಲ್ಲಿದೆ. ಹೀಗಂದ ಮಾತ್ರಕ್ಕೆ ಇವರನ್ನ ದೂರೋದಕ್ಕೂ ಆಗೋದಿಲ್ಲ. ಯಾಕಂದ್ರೆ ಇವತ್ತಿನ ಜಮಾನದಲ್ಲಿ ಒಂದು ಮಗು ಸಾಕೋದು ಬಹಳ ಕಷ್ಟ ಇದೆ. ಶಿಕ್ಷಣ, ವೈದ್ಯಕೀಯ ಇದ್ಯಾವುದೂ ಎಲ್ಲಾ ಹಿಂದೂಗಳಿಗೆ ಕೈಗೆಟುಕೋ ಬೆಲೆಯಲ್ಲಿ ಇಲ್ಲದೆ ಇರೋದು ಕೂಡ ಈ ಇಳಿಕೆಗೆ ಕಾರಣ. ಅಲ್ಲದೆ ಹೆಚ್ಚಿನ ಹಿಂದೂಗಳಿಗೆ ಮದುವೆ ಆಗ್ತಾ ಇಲ್ಲ. ಯಾಕಂದ್ರೆ ಹಳ್ಳಿ ಹುಡುಗರು ಬೇಡ, ರೈತ ಯುವಕರು ಬೇಡ, ಲಕ್ಷ ದುಡಿಯುವ, ಸಿಟಿಯಲ್ಲಿ ಒಳ್ಳೆ ಕೆಲಸ, ಸ್ವಂತ ಮನೆ ಇರುವ, ಊರಲ್ಲೂ ಸಿಕ್ಕಾಪಟ್ಟೆ ಆಸ್ತಿ ಇರುವ ಹಾಗೂ ಸಾಧ್ಯವಾದ್ರೆ ಹುಡುಗನ ಅಪ್ಪ ಅಮ್ಮ ಸತ್ತಿರುವ ಯುವಕರನ್ನ ಆಯ್ಕೆ ಮಾಡಿ ಸೆಟಲ್ ಆಗೋ ಯುವತಿಯರ ಸಂಖ್ಯೆ ಹೆಚ್ಚಿರೋದು ಕೂಡ ಹಿಂದೂಗಳ ಫ್ಯಾಮಿಲಿ ಕಾನ್ಸೆಪ್ಟ್ಗೆ ತೊಡಕಾಗ್ತಾ ಇದೆ. ಅಲ್ಲದೆ ಆಧುನಿಕ ಅಥವಾ ಪಾಶ್ಚಾತ್ಯ ಅಥವಾ ಎಡ ಚಿಂತನೆಗಳಿಗೆ ಅತ್ಯಂತ ಬೇಗ ಆಹಾರವಾಗುವುದು ಹಿಂದೂಗಳೇ ಆಗಿರೋದ್ರಿಂದ ನಮ್ಮ ಹಿರಿಯರು ಪಾಲಿಸಿಕೊಂಡು ಬಂದಿರೋ ಕುಟುಂಬ ಪದ್ಧತಿಗೆ ಇವರೆಲ್ಲರೂ ಉಲ್ಟಾ ಆಗಿರೋದ್ರಿಂದ ಈ ಜನಸಂಖ್ಯೆ ಪ್ರಮಾಣ ಇಳಿಕೆ ಕಾಣ್ತಾ ಇದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಲವ್ ಜಿಹಾದ್ ಹಾಗೂ ಇತರೆ ಮತಾಂತರ ಪ್ರಕ್ರಿಯೆಗಳು. ಮತಾಂತರ ಮಾಡ್ತಾರೆ ಅಂತ ಆರೋಪಿಸೋದಕ್ಕೂ ಮುನ್ನ ತಾವಾಗೆ ಹತ್ತಿರ ಹೋಗದೆ ಇದ್ರೆ ಮತಾಂತರ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ಸಾಮಾನ್ಯ ಜ್ಞಾನ ಇರಬೇಕಲ್ವಾ. ಆದ್ರಿಂದ ಹಿಂದೂಗಳ ಜನಸಂಖ್ಯೆ ಪ್ರಮಾಣ ಕಡಿಮೆ ಆಗೋದಕ್ಕೆ ಹಿಂದೂಗಳೇ ನೇರ ಕಾರಣ ಎನ್ನಲಾಗ್ತಾ ಇದೆ. ಇನ್ನು ಇದೇ ಹೊತ್ತಲ್ಲಿ ಅಮಿತ್ ಶಾ ಹೇಳಿರೋ ಇನ್ನೊಂದು ಪ್ರಮುಖ ವಿಚಾರ ಅಂದ್ರೆ ಅದು ಪಾಕಿಸ್ತಾನ ಹಾಗೂ ಬಾಂಗ್ಲಾದ ಹಿಂದೂಗಳಿಗೆ ಭಾರತಕ್ಕೆ ಬರೋದಕ್ಕೆ ಎಲ್ಲಾ ಹಕ್ಕು ಇದೆ ಅನ್ನೋದು. ಹಿಂದೂಗಳು ಮಾತ್ರವಲ್ಲ, ಯಾರೆಲ್ಲ ತಮ್ಮ ಧರ್ಮ ರಕ್ಷಣೆಗೆ ಭಾರತಕ್ಕೆ ಬರ್ತಾರೋ ಅಂತ ಬೌದ್ಧರು, ಕ್ರೈಸ್ತರು, ಸಿಖ್ಖರು, ಜೈನರು ಹಾಗೂ ಎಲ್ಲರಿಗೂ ಕೂಡ ಭಾರತಕ್ಕೆ ಬಂದು ಬದುಕೋ ಹಕ್ಕಿದೆ. ಅವರನ್ನ ನಾವು ರೆಫ್ಯೂಜಿಸ್ ಅರ್ಥಾತ್ ನಿರಾಶ್ರಿತರು ಅಂತ ಪರಿಗಣಿಸ್ತೀವಿ. ಯಾಕಂದ್ರೆ ನಮ್ಮ ಸಂವಿಧಾನದಲ್ಲಿ ಇವರಿಗೆ ಭಾರತದಲ್ಲಿ ಬದುಕೋ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ ಅಂತ ಹೇಳ್ತಾರೆ. ಹಾಗೆ ಮುಂದುವರೆದು ಈಗ ಇನ್ನೊಂದು ಪ್ರಶ್ನೆ ಹುಟ್ಟುತ್ತೆ, ಇವರನ್ನೆಲ್ಲ ಬಿಟ್ಟು ಉಳಿದವರ ಕತೆ ಏನು ಅಂತ. ತಮ್ಮ ದೇಶದಲ್ಲಿ ಧಾರ್ಮಿಕ ಶೋಷಣೆ ಅನುಭವಿಸದೆ, ಅಲ್ಲಿನ ಆರ್ಥಿಕ ಪರಿಸ್ಥಿತಿ ಸರಿಯಿಲ್ಲ ಅಥವಾ ಇನ್ನಿತರೆ ಆಂತರಿಕ ಸಮಸ್ಯೆಯಿಂದ ಭಾರತದ ಒಳಗೆ ನುಸುಳಿ ಬರ್ತಾರೆ ಅಂದ್ರೆ
ಖಂಡಿತವಾಗಿಯೂ ಅವರಿಗೆ ಇಲ್ಲಿರೋ ಹಕ್ಕಿಲ್ಲ, ಅವರನ್ನೇ ಅಕ್ರಮ ವಲಸಿಗರು ಅಂತ ಕರೆಯೋದು ಅನ್ನೋ ಸ್ಪಷ್ಟನೆಯನ್ನ ಕೊಡ್ತಾರೆ. ಅಂದ್ಹಾಗೆ ಈ ಹೊತ್ತಲ್ಲಿ ಅಮಿತ್ ಶಾರ ಒಂದು ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಅದೇನಂದ್ರೆ ಸಿಕ್ಕವರಿಗೆ ದೇಶದೊಳಗೆ ಜಾಗ ಕೊಡೋದಕ್ಕೆ ಭಾರತವೇನು ಧರ್ಮಶಾಲೆ ಅಲ್ಲ ಅನ್ನೋದು. ಒಬ್ಬ ಗೃಹ ಸಚಿವನಾಗಿ ನನಗೆ ಈ ದೇಶದ ಮೇಲೆ ಎಷ್ಟು ಅಧಿಕಾರ ಇದೆಯೋ, ಪಾಕಿಸ್ತಾನ ಹಾಗೂ ಬಾಂಗ್ಲಾದಲ್ಲಿರೋ ಹಿಂದೂ ಹಾಗೂ ಇತರೆ ಅಲ್ಪಸಂಖ್ಯಾತರಿಗೂ ಈ ದೇಶದ ಮಣ್ಣಿನ ಮೇಲೆ ಅಷ್ಟೇ ಅಧಿಕಾರ ಇದೆ ಅನ್ನೋದನ್ನ ಗಟ್ಟಿ ದನಿಯಲ್ಲಿ ಹೇಳಿದ್ರು ಅಮಿತ್ ಶಾ. ಅಂದ್ಹಾಗೆ ಸಿಎಎ ವಿರುದ್ಧ ಆರೋಪ ಮಾಡೋ ಹೊತ್ತಲ್ಲಿ ಯಾಕೆ ಬಾಂಗ್ಲಾ ಹಾಗೂ ಪಾಕ್ ಮುಸ್ಲಿಮರಿಗೆ ಭಾರತದಲ್ಲಿ ಜಾಗ ಕೊಡ್ತಾ ಇಲ್ಲ ಅಂತ ಕಾಂಗ್ರೆಸ್ ಹಾಗೂ ಇತರೆ ವಿಪಕ್ಷಗಳು ಪ್ರಶ್ನೆ ಮಾಡಿದ್ವು. ಅದಕ್ಕೆ ನೇರ ಹಾಗೂ ಏಕೈಕ ಉತ್ತರ ಅಂದ್ರೆ ಅದು ಅಖಂಡ ಭಾರತವನ್ನ ವಿಭಜನೆ ಮಾಡಿದ್ದೇ ಧರ್ಮದ ಆಧಾರದ ಮೇಲೆ. ಅದು ಒಂದು ಸಲ ಅಲ್ಲ, ಎರಡೆರಡು ಸಲ. ಪಾಕಿಸ್ತಾನ ಹಾಗೂ ಬಾಂಗ್ಲಾ ಘೋಷಿತ ಮುಸ್ಲಿಂ ರಾಷ್ಟ್ರ ಆಗಿರುವಾಗ ಅಲ್ಲಿಂದ ಇಲ್ಲಿಗೆ ಕದ್ದು ಮುಚ್ಚಿ ಬರ್ತಾರೆ ಅಂದ್ರೆ ಅಂತವರನ್ನ ಏನಂತ ಕರಿಬೇಕು ಅನ್ನೋದಕ್ಕೆ ನೀವೇ ಯಾವ್ದಾದ್ರೂ ಒಂದು ಪದವನ್ನ ಕಂಡುಕೊಳ್ಳಿ. ಏನೋ ಇತ್ತ ಕೇರಳದಲ್ಲಿ ವಕ್ಫ್ ಬೋರ್ಡ್ ಹೊಡೆತಕ್ಕೆ ಸಿಲುಕಿದ್ದ ಅಮಾಯಕ ಕುಟುಂಬಗಳಿಗೆ ಕೇರಳ ಹೈಕೋರ್ಟ್ ದೊಡ್ಡ ರಿಲೀಫ್ ಕೊಟ್ಟಿದೆ. ಕೇರಳದ ಮುನಾಂಬಾಂ ಪ್ರದೇಶವನ್ನ ವಕ್ಫ್ ಬೋರ್ಡ್ ತಮ್ಮದು ಅಂತ ಡಿಕ್ಲೇರ್ ಮಾಡಿಕೊಂಡಿತ್ತು. ಅಲ್ಲಿದ್ದ ಸುಮಾರು 600 ಕುಟುಂಬಗಳನ್ನ ಜಾಗ ಖಾಲಿ ಮಾಡುವಂತೆ ಒತ್ತಾಯ ಮಾಡಿತ್ತು. ತಮ್ಮ ನೆಲೆಯನ್ನ ಕಳೆದುಕೊಳ್ಳೋ ಭಯದಲ್ಲಿದ್ದವರು ಅಂತಿಮವಾಗಿ ಕೋರ್ಟ್ನಲ್ಲಾದ್ರೂ ನ್ಯಾಯ ಸಿಗಬಹುದಾ ಅನ್ನೋ ನಿರೀಕ್ಷೆಯಲ್ಲಿದ್ರು. ಪ್ರಕರಣ ಕೈಗೆತ್ತಿಕೊಂಡ ಕೇರಳ ಹೈಕೋರ್ಟ್ ಇದು ಜಾಗವನ್ನ ಕಬಳಿಸೋ ಯತ್ನ ಅನ್ನೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅಂತ ವಕ್ಫ್ ಬೋರ್ಡ್ ಅನ್ನ ತರಾಟೆಗೆ ತೆಗೆದುಕೊಂಡಿದೆ. ಜಸ್ಟಿಸ್ ಎಸ್.ಎ. ಧರ್ಮಾಧಿಕಾರಿ ಹಾಗೂ ಶ್ಯಾಮ್ ಕುಮಾರ್ ಧರ್ಮದ ಹೆಸರನ್ನ ದುರುಪಯೋಗ ಪಡಿಸಿಕೊಂಡು ಈ ರೀತಿ ಮಾಡಿ 600 ಕುಟುಂಬಕ್ಕೆ ಸಮಸ್ಯೆ ಮಾಡ್ತಾ ಇದ್ದೀರಾ, ನೀವು ಕ್ಲೇಮ್ ಮಾಡಿದ ಜಾಗವನ್ನೆಲ್ಲ ಕೊಡ್ತಾ ಹೋದ್ರೆ ನಾಳೆ ತಾಜ್ ಮಹಲ್ ಕೂಡ ನಿಮ್ಮದೇ ಅಂತ ಹೇಳಿದ್ರು ಅಚ್ಚರಿ ಇಲ್ಲ ಅಂತ ಖಡಕ್ ಆಗಿ ಟೀಕಿಸಿ ವಕ್ಫ್ ಬೋರ್ಡ್ ಮನವಿಯನ್ನ ತಿರಸ್ಕಾರ ಮಾಡಿದ್ದಾರೆ. ಇದರಿಂದ ಖುಷಿಗೊಂಡ ಮುನಾಂಬಾಂ ಕುಟುಂಬಗಳು ಸಿಹಿ ಹಂಚಿ ಸಂಭ್ರಮಿಸಿವೆ. ಇದೇ ರೀತಿ ಹಲವು ಕಡೆಗಳಲ್ಲಿ ಊರಿಗೂರಿಗೆ ಸಮಸ್ಯೆ ಮಾಡಿ ಜನರನ್ನ ಬೀದಿಗೆ ತಳ್ಳೋ ಕೆಲಸ ಆಗ್ತಾ ಇದೆ. ಆದ್ರೆ ನಮ್ಮ ಸುಪ್ರೀಂ ಕೋರ್ಟ್ ನ ಹೆಮ್ಮೆಯ ಸಿಜೆಐ ಗವಾಯಿ ಅವರು ವಕ್ಫ್ ಬಿಲ್ಗೆ ಸ್ಟೇ ತರೋ ಮೂಲಕ ಜನರನ್ನ ಬೀದಿಗೆ ಬೀಳಿಸೋದನ್ನ ಸುಲಭ ಮಾಡಿದಂತೆ ಕಾಣ್ತಾ ಇತ್ತು. ಆದ್ರೆ ಕೇರಳ ಹೈಕೋರ್ಟ್ ನ್ಯಾಯಮೂರ್ತಿಗಳು ಜನರ ಪರ ನಿಂತಿದ್ದು ಖುಷಿ ತರಿಸ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.